ಎಲ್ಲ ಪ್ಯೂರ್ ನಾಟಿನೇ. ಪ್ಯೂರ್ ನಾಟಿ ಸರ್ ಇವು. ನೆಲಕೆರೆ ಯಾರು ನೆಲ ಕೆರಿತಾರೆ ಅವ್ರ ರೈತರೇ ಆಗೋದು. ಯಾವ ಈ ಕೋಳಿನೂ ಅಷ್ಟೇ, ಯಾವ ಈ ನೋಡಿ ಎಲ್ಲ ನೆಲನೇ ಕೆರ್ಸದಿವ, ದುಡ್ಡುಗೋಸ್ಕರ ಮಾಡ್ತಾರ ಸರ್. ನಾವು ವ್ಯವಸಾಯ ಮಾಡ್ಬೇಕು ಅಂತ ಮಾಡ್ತಾ ಇರೋದು. ನಮ್ಮ ರೈತರಿಗೆ ಇದ್ ಮಾಡಿ ವ್ಯವಸಾಯ ಮಾಡಿದ್ರೆ ಯಾರೇನ ಮಾಡ್ಬೋದು, ಮೀಸೆ ತಿರಿಕೊಂಡು ಹುಲಿ ತರ ಇರ್ಬೋದು. ಬೆಂಗಳೂರಲ್ಲಿ ಗುಲಾಮ್ಗಿರಿ ಅವ್ರು ಕೆಲಸ ಮಾಡಿ ಸರ್, ಗುಲಾಮ್ಗಿರಿ ಇದ್ರಲ್ಲಿ ಬದುಕ್ಬೋದು. ನಿಮ್ದೇ ಜಾಗ, ನೀವೇ ರಾಜ್ರೆ. ನಾವೇ ರಾಜರು. ಕೆಲಸ ಮಾಡಿದ್ರು ನಾನೇ ರಾಜ, ಮನಗಿದ್ರು ಕಾಲ್ ಮೇಲೆ ಕಾಲ ಹಾಕೊಂಡು ಮನಗಿದ್ರು ನಾನೇ ರಾಜ. ನೋಡಿ, ಇವು ಕೋಳಿಗಳು ನೆಲದ ಮೇಲೆ ಕುತ್ಕೊಳ್ಳಲ್ಲ. ಹೌದು, ದೊಡ್ಡಾದ್ಮೇಲೆ ಕೋಳಿಗಳು ನೆಲ ಮೇಲೆ ಕುತ್ಕೊಳ್ಳಲ್ಲ. ಅವಕ್ಕೆಲ್ಲ ಸ್ಟ್ಯಾಂಡ್. ಇವಕ್ಕೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ. ನಾನು ಇಂಗ್ಲಿಷ್ ಮೆಡಿಸಿನ್ ಕೊಡಲ್ಲ. ಈ ಜ್ವರ ಬತ್ತು ಅಂದ್ರೆ ಒಂಥರ ಇದು ಏನ್ ಬೇಕು ನಾಟಿ ಔಷಧಿ ನಾನು ಜಾಸ್ತಿ ಕೊಡಕ್ಕೆ ಪ್ರಿಪೇರ್ ಮಾಡ್ತೀನಿ ಸರ್ ಇವಕ್ಕೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಮ್ಮ ಹೆಸರು ರಾಮಯ್ಯ ಅಂತ. ನಾವು ಮಾಜಿ ಸೈನಿಕರು. ನಮ್ಮ ವ್ಯವಸಾಯ ಮಾಡ್ತಾ ಇದೀವಿ. ಬೆಂಗಳೂರಲ್ಲಿ ಕೆಲಸನೂ ಮಾಡ್ತೀವಿ. ಇದ್ರಲ್ಲಿ ಬಂದು ಅವಾಗ ವಾರಕ್ಕೆ 2 ಸಲ ರಜಾ ಇದ್ದಾಗ ಬಂದು ಈ ವ್ಯವಸಾಯ ಮಾಡಿದ್ವಿ. ವ್ಯವಸಾಯನ ನಾವು ಮಾಡ್ಬೇಕು ಅಂತ ಏನ್ ಮಾಡಲ್ಲ, ಹೃದಯದಿಂದ ಮಾಡ್ಬೇಕು. ನಮ್ಮ ಪೂರ್ವಜರೆಲ್ಲ ಮಾಡ್ತಿದ್ರು, ಅದ ಮಾಡ್ಬೇಕು ಅಂತ ಮಾಡ್ತಾ ಇದೀನಿ. ಕೆಲವು ನಾಟಿ ಕೋಳಿಗಳು, ಕುರಿಗಳು, ಬಂಡೂರ್ ಕ್ರಾಸು ಕುರಿಗಳಿವೆ, ಎಲ್ಲ ಮಾಡೋದು ವ್ಯವಸಾಯ ಮಾಡ್ತಾ ಇದೀವಿ ಸರ್ ಇದ್ರಲ್ಲಿ. ಸರ್, ಟೋಟಲ್ ಇದು ಎಷ್ಟು ಇದೆ ಸರ್ ಜಮೀನು? ಟೋಟಲ್ ನಮ್ದು 6 ಎಕರೆ ಇದೆ ಸರ್. 6 ಎಕರೆ ಇದೆ. 6 ಎಕರೆ ಇದೆ. ಈಗ 6 ಎಕರೆನಲ್ಲಿ ಏನ್ ಬೆಳೆಗಳು ಬೆಳಿತಾ ಇದೀರಾ ಸರ್? ತೆಂಗಿದೆ, ಕೆಲವು ಶ್ರೀಗಂಧ ಹಾಕಿದೀನಿ, ಮತ್ತೆ ನಿಂಬು ಇದೆ. ನಿಂಬು ಇದೆ. ಆಮೇಲೆ ಈ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಏನ್ ಬೇಕು ಹುಲ್ಲುಗಳು ಅವೆಲ್ಲ ನಾನು ಪ್ರಿಪೇರ್ ಮಾಡ್ಕೊಂಡಿನಿ ಸರ್ ಹಂತವಾಗಿ. ಇದು ಕೋಳಿ ಸಾಕಾಣಿಕೆ ಎಷ್ಟು ದಿನದಿಂದ ಮಾಡ್ತಾ ಇದೆ ಸರ್? ಎಷ್ಟು ತಿಂಗಳಾಯ್ತು? ಇದು 1 ವರ್ಷ ಆಯ್ತು ಸರ್. 1 ವರ್ಷ ಆಯ್ತು. 1 ವರ್ಷ ಆಯ್ತು. ಯಾಕೆ ನಾಟಿ ಕೋಳಿನೇ ಸಾಕ್ಬೇಕು ಅಂತ ಯಾಕೆ ಅನ್ಸ್ತು? ನಾವು ರೈತರು, ನಾವು ಬೇಸಿಕ್ ಆಗಿ ಏನ್ ಬೇಕು ನಾಟಿ ಕೋಳಿನೇ ಬೇಕು. ನಮ್ಮ ಸ್ಥಳೀಯರಿಗೆ ಕೊಡ್ಬೇಕು ಅಂತ. ನಾವೆಲ್ಲೂ ಹೊರಗಡೆ ಮಾರಲ್ಲ. ಇಲ್ಲಿ ನಮ್ಮ ಸ್ಥಳೀಯರು ಏನ್ ಬರ್ತಾರೆ, ನಾಟಿ ಮೊಟ್ಟೆ ತಗೋತಾರೆ, ಮತ್ತೆ ನಾಟಿ ಕೋಳಿ ಬೇಕು ಅಂತ ಹೇಳ್ತಾರೆ. ನಾವು ಅದನ್ನೇ ಕೊಡ್ಬೇಕು ಅಂತ ಬೈಲ್ ಬಿಟ್ಟಿದೀವಿ. ನಮ್ಗೆ ಭೂಮಿಗೆ ಗೊಬ್ಬರ ಆಗುತ್ತೆ. ನೋಡಿ, ಒಂದು ಹುಲ್ ಕಡ್ಡಿ ಇಲ್ಲ. ಮೊದ್ಲು ಉಳುಮೆಗೆ ನಮ್ಗೆ ಅಷ್ಟೊಂದು ಆಯ್ತಿತ್ತು. ಫುಲ್ ಪ್ಲಾಟ್ ಮಾಡ್ಬಿಟ್ಟಿವೆ, ನಾಟಿ ಕೆರೆದಿ. ಹೌದು. ನಾನ್ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಈಗ ಬಾಯ್ಲರ್ ಮಾಡೋರು ಇದಾರೆ, ಮತ್ತೆ ಇದು ಗಿರ್ಜಾ ಕೋಳಿಗಳಿದಾವೆ. ಅದೆಲ್ಲ ಬಿಟ್ಟು ಈಗ ನೀವು ಮಾಡ್ತಾರ ಪ್ಯೂರ್ ನಾಟಿನೇ ಅಲ್ವಾ? ಅವ್ರು ದುಡ್ಡುಗೋಸ್ಕರ ಮಾಡ್ತಾರೆ ಸರ್. ನಾವು ವ್ಯವಸಾಯ ಮಾಡ್ಬೇಕು ಅಂತ ಮಾಡ್ತಾ ಇರೋದು. ನಮ್ಮ ರೈತರಿಗೆ ಇಲ್ಲಿ ನಾಟಿದ್ದು ಏನ್ ಬೇಕು ಅಂತ ಅದನ್ನ ಮಾಡ್ಕೊಡ್ತಾರ. ಮಾಡ್ಬೋದು. ಸಡ್ಡು ನಾವು 200 ಅಡಿ ಕಟ್ಸಿದೀನಿ. ನಾನು ಬಾಯ್ಲರ್ ಇದಕ್ಕೆ ಮಾಡಿಸ್ಬೋದು. ಆದ್ರೆ ನಮ್ಗೆ ಇಷ್ಟ ಇಲ್ಲ. ನಮ್ಗೆ ಇದ್ ಮಾಡಕ್ಕೆ ಇಷ್ಟ ನಮ್ಗೆ. ಸರ್, ಈಗ ಶುರು ಮಾಡಿದಾಗ ನೀವು ಎಷ್ಟು ಕೋಳಿಯಿಂದ ಶುರು ಮಾಡಿದ್ರಿ ಸರ್? ನಾನ್ ಸ್ಟಾರ್ಟಿಂಗ್ ಅಲ್ಲಿ 500 ಕೋಳಿ ತಗೊಂಡೆ ಸರ್. 500 ಕೋಳಿ ತಂದ್ರ? 500 ಕೋಳಿ ತಗೊಂಡೆ. 500 ಕೋಳಿಲಿ ಒಂದ್ 300 ಕೋಳಿ ನಾನು ಸೇಲ್ ಮಾಡಿದೀನಿ. ಇನ್ನೊಂದು 200 ಇದೆ. 200 ಓನ್ಲಿ ಬ್ರೀಡಿಂಗ್ ಮಾಡಿಕೊಂಡಿನಿ ಸರ್. ಬ್ರೀಡಿಂಗ್ ಮೊಟ್ಟೆಗೋಸ್ಕರ, ಮೊಟ್ಟೆ ಪರ್ಸಲ್ ಮಾಡಿಕೊಂಡಿದೀನಿ. ಡೈಲಿ ಒಂದ್ 50 ಮೊಟ್ಟೆ ಕೊಡ್ತಾವೆಲ್ಲ. ಅವತ್ರನೇ ಕಾವಿ ಕುಂಡ್ಕೊಳ್ಳುವವೆ, ಕಾವಿ ಕುಂಡ್ಸಿ ಮರಿ ಮಾಡಿಸ್ತೀನಿ. ಶುರುನಲ್ಲಿ ಮಾಡ್ಬೇಕು ಅಂದಾಗ ಸರ್ ನಾಟಿ ಕೋಳಿನ ಎಲ್ಲಿ ತಂದ್ರಿ? 500 ತಂದೆ ಅಂತ ಹೇಳಿದ್ರಲ್ಲ, ಎಲ್ಲಿಂದ ತಂದ್ರಿ? ನಾವಿಲ್ಲಿ ನಮ್ ಸ್ನೇಹಿತರೊಬ್ರು ಹುಲಿದುರ್ಗದಲ್ಲಿ ಮಡಗಿದ್ರು. ಅವರು ಅವ್ರ ಹತ್ರ ನಾನು ತಗೊಂಬಂದೆ. 1 ತಿಂಗಳು ಮರಿ ತಂದೆ ಸರ್. 1 ತಿಂಗಳು ಮರಿ ತಂದೆ. 1 ತಿಂಗಳು ಮರಿ ತಂದೆ. ಎಷ್ಟಾಗಿತ್ತಾಗ ನಿಮ್ಗೆ? 1 ತಿಂಗಳು ಮರಿಗೆ ನಾವು 100 ರೂಪೀಸ್ ತಗೊಂಬಂದಿದ್ದೇವೆ ನಾವು ಒಂದ್ ಮರಿಗೆ. ಆಮೇಲೆ ಈಗ ನಾವು ಕೆಜಿ 500-550 ಮಾರ್ತೀವಿ ಸರ್ ನಾವು. ಈಗ ನೀವು ಹೇಳ್ದಂಗೆ, ಈಗ ನಾಟಿ ಕೋಳಿ ಇದು ಪ್ಯೂರ್ ಅಲ್ವಾ? ಪ್ಯೂರ್ ನಾಟಿ ಸರ್. ಪ್ಯೂರ್ ನಾಟಿ. ಕ್ರಾಸಿಂಗ್ ಗೀಸಿಂಗ್ ಯಾವ್ದು ಅಲ್ಲ? ಕ್ರಾಸಿಂಗ್ ಬರ್ತವೆ. ಈಗ ಸ್ವಲ್ಪ ಒಂದು 20% ಇರ್ತವೆ. ಆ ಕ್ರಾಸಿಂಗ್ ನಾವು ಕೊಟ್ಬಿಟ್ಟು ಕ್ರಾಸಿಂಗ್ ಕೊಟ್ಬಿಟ್ರಿ. ಪ್ಯೂರ್ ನಾಟಿ ಮಾಡಿಕೊಂಡಿದ್ದೀವಿ ಸರ್ ನಾವು. ಇದೆಲ್ಲ ಪ್ಯೂರ್ ನಾಟಿನೇ. ಪ್ಯೂರ್ ನಾಟಿ ಸರ್ ಇವು. ನೆಲಕೆರೆ ಯಾರು ನೆಲ ಕೆರಿತಾರೆ ಅವ್ರ ರೈತರೇ ಆಗೋದು. ಯಾವ ಈ ಕೋಳಿನೂ ಅಷ್ಟೇ, ಯಾವ ಈ ನೋಡಿ ಎಲ್ಲ ನೆಲನೇ ಕೆರ್ಸದಿವ. ನಾವ್ ಇವಕ್ಕೆ ಫೀಡ್ ಗೀಡ್ ನಾವ್ ಯಾವತ್ತೂ ಹಾಕಿಲ್ಲ. ಇವಕ್ಕೆ ಭತ್ತ, ರಾಗಿ, ನೋಡಿ ತರಕಾರಿ, ವೇಸ್ಟ್ ತರಕಾರಿ ತಗೊಬಂದಿ ಬೆಳಿಗ್ಗೆ ಹಾಕಿರೋದೆಲ್ಲ 2 ಚೀಲ ಹಾಕಿದ್ರು ಅರ್ಧ ಗಂಟೆ ತಿಂದು ಬಿಸಾಕ್ಬಿಡ್ತವೆ. ಏನು ಬಿಡಲ್ಲ. ಈಗ ಏನ್ ಆಹಾರ ಕೊಡ್ತೀರಾ ಸರ್ ಇವಕ್ಕೆ? ತರಕಾರಿ, ವೇಸ್ಟ್ ತರಕಾರಿ ತಗೋಬತ್ತೀವಿ. ವೇಸ್ಟ್ ತರಕಾರಿ, ರಾಗಿ ಹಾಕ್ತೀನಿ, ಮತ್ತೆ ಭತ್ತ ಹಾಕ್ತಿವಿ ಅಷ್ಟೇ. ಫೀಡ್ ಗಿಡ್ ನಾವ್ ಯಾವತ್ತೂ ಹಾಕಿಲ್ಲ, ಹಾಕೋದು ಇಲ್ಲ. ಫೀಡ್ ಏನ್ ಹಾಕಲ್ಲ, ಕೊಡಲ್ಲ ನಾವು ಫೀಡ್. ಇದು ತರಕಾರಿ ಎಲ್ಲ ಎಲ್ಲಿ ಲೋಕಲ್ ಅಲ್ಲಿ ತಗೋಬತ್ತೀವಿ. ನಮ್ಗೆ ಎಲ್ಲೇ ಸಿಗ್ತದೆ ಎಲ್ಲ ಸ್ವಲ್ಪ ಕೇರು ಅವೇ ಬುಕ್ ಮಾಡ್ಕೊಂಡಿದೀವಿ. ಅವ್ರು ಕೊಡ್ತಾರೆ, ಅವ್ರು ಚೀಲ ಕಟ್ ಮಾಡ್ತಾರೆ, ಒತ್ಕೊಬತ್ತೀವಿ, ಹಾಕ್ತಿವಿ ಸರ್. ಅಂದ್ರೆ ದುಡ್ಡು ಕೊಟ್ಬಿಟ್ಟು ತರೋದು? ದುಡ್ಡು ಇಸ್ಕೊತಾರೆ, ಕೆಲವರು ಫ್ರೀ ಆಗು ಕೊಡ್ತಾರೆ. ನಾವು ಟ್ರಾನ್ಸ್ಪೋರ್ಟೇಷನ್ ತರ ನಮ್ದು ಇದಾಗ್ತದೆ ಸರ್ ಅಷ್ಟೇ. ತಂದು ಹಾಕೊಳ್ತೀರಾ? ಇಲ್ಲಿ ನಿಮ್ಮಲ್ಲಿ ಲೋಕಲ್ ಸಿಗುವಂತದ್ದು ರಾಗಿ ಭತ್ತ ನಾವ್ ಹಾಕ್ತಿವಿ ಸರ್. ಹಾಕೊಳ್ತೀರಾ? ನಮ್ಮಲ್ಲಿ ಇರೋದ ನಾವ್ ಹಾಕೋತೀವಿ.
ಸರ್ ಈಗ ರಾತ್ರಿ ಹೊತ್ತು ಎಲ್ಲಿ ಕೂಡ ಹಾಕೋದು ಇಲ್ಲೇನಾ ಇದ್ರೊಳಗಡೆ? ಇದ್ರೊಳಗೆ ಕೂಡ ಹಾಕ್ತಿವಿ ಸರ್. ಹಾ. ಇದು ಫುಲ್ ಮಾಡ್ಕೊಂಡಿದೀವಿ. ಹಾ. ರಾತ್ರಿ ಕೂಡ ಹಾಕ್ತಿವಿ. ಹಾ. ಇವು ಸ್ಟ್ಯಾಂಡ್ ಗಳೆಲ್ಲ ಮಾಡಿದ್ವಿ ಸರ್. ಇವಕ್ಕೆ ಇವು ನೋಡಿ, ಇವು ಕೋಳಿಗಳು ನೆಲದ ಮೇಲೆ ಕುತ್ಕೊಳ್ಳಲ್ಲ. ಹೌದು. ದೊಡ್ಡ ಆದ್ಮೇಲೆ ಕೋಳಿಗಳು ನೆಲ ಮೇಲೆ ಕುತ್ಕೊಳ್ಳಲ್ಲ. ಅವಕ್ಕೆಲ್ಲ ಸ್ಟ್ಯಾಂಡ್ ನೀರು ವ್ಯವಸ್ಥೆ ಮಾಡಿದೀವಿ. ಎಲ್ಲ ಡ್ರಿಂಕರ್ ಇದೆ, ನೀರ್ ಕುಡಿತವೆ. ಅವ್ ನೋಡಿ ಇದ್ ಮಾಡಿದ್ವಿ ಸರ್. ಇದು ಅವೆಲ್ಲ ಮೊಟ್ಟೆಗೆ ಕೂತಿರೋವು. ಮೊಟ್ಟೆ ಕೂತು ಇಲ್ಲೂ ಕೂತಿದ್ ನೋಡಿ. ಮೊಟ್ಟೆ ಕೂತು ಅವು ಜಾಗ ಹುಡುಕೋತಾವು. ಡೈಲಿ ಜಾಗ ಇಲ್ಲೂ ನೋಡಿ. ಇವೆಲ್ಲ ಮೊಟ್ಟೆಗೆ ಕೂತಿರೋವು. ಮೊಟ್ಟೆ ಕೂತಿರೋವು. ಹಾ ಸರ್, ಈಗ ಲಾಸ್ಟ್ ಟೈಮ್ ಕೊಟ್ಟೆ ಅಂತ ಹೇಳಿದ್ರಲ್ಲ, ಎಷ್ಟು ತಿಂಗಳು ಮರಿ ಅವು ಮತ್ತೆ ಎಷ್ಟ್ರಂಗ್ ಕೊಟ್ರಿ ಸರ್ ಕೆಜಿ? ನಾನು 8 ತಿಂಗಳು ಮರಿ ಕೊಟ್ಟೆ ಸರ್. 8 ತಿಂಗಳು ಮರಿ ಕೊಟ್ಟೆ. ಕೆಜಿ ಎಲ್ಲ 500, 550 ಕೊಟ್ಟೆ ಸರ್. ಕೆಜಿ 550, 450ರಿಂದ 550 ರೂಪಾಯಿ ಕೊಟ್ಟೆ. ವೇರಿಯೇಷನ್ 400, 450, 500, 550 ರೂಪಾಯಿ ಗಂಟು ಮಾರಿದೀನಿ. ಈಗಲೂ ಬರ್ತಾರೆ. ಅಂದ್ರೆ ಲೋಕಲ್ ಅವ್ರಿಗೆ ಕೊಟ್ಟಿದ್ದೀರಾ? ಲೋಕಲ್ ಅವರೇ ಕೊಟ್ಟಿವಿ ಸರ್. ಮಾರ್ಕೆಟ್ ಮೈಸೂರಿಂದ ಬಂದಿದ್ದಾರೆ ಇಲ್ಲಿ ತಗೊಂಡೋಗಕ್ಕೆ. ಮೈಸೂರಿಂದ ಬಂದ 4 ಕೋಳಿ ತಗೊಂಡೋಗಕ್ಕೆ ಮೈಸೂರಿಂದನೂ ಬಂದಿರೋರು ಇದ್ದಾರೆ. ನಾವು ಒಂದು ಇದು ಸರ್, ಯಾವ್ದೇ ರೀತಿ ಕಾಂಪ್ರಮೈಸ್ ಆಗ್ಲಿಲ್ಲ. ಇವಕ್ಕೆ ಮೇವಲ್ಲಿ ಇವಕ್ಕೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ. ನಾನು ಇಂಗ್ಲಿಷ್ ಮೆಡಿಸಿನ್ ಕೊಡಲ್ಲ. ಈ ಜ್ವರ ಬತ್ತು ಅಂದ್ರೆ ಒಂಥರ ಇದು ಏನ್ ಬೇಕು ನಾಟಿ ಔಷಧಿ ನಾನು ಜಾಸ್ತಿ ಕೊಡಕ್ಕೆ ಪ್ರಿಪೇರ್ ಮಾಡ್ತೀನಿ ಸರ್ ಇವಕ್ಕೆ. ಅದರಿಂದ ಒಟ್ನಲ್ಲಿ ನಿಮ್ಗೇನ್ ಮಾರ್ಕೆಟ್ ಹಂಗಾರೆ ಪ್ರಾಬ್ಲಮ್ ಇಲ್ಲ ಸರ್. ನಮ್ಗೆ ಆರಾಮಾಗಿ ನಿಮ್ಗೆ ಅಂದ್ರೆ ಕಸ್ಟಮರ್ ಗಳು ಯಾವ ತರ? ಸ್ಟಾರ್ಟಿಂಗ್ ಅಲ್ಲಿ ಭಯ ಆಯ್ತು. ಇಷ್ಟು ಸಾಕ್ಬಿಟ್ಟಿದ್ದೀನಪ್ಪ, ಏನಪ್ಪ ಮಾಡೋದು ಅಂತ ಜನ ಎದುರಿಸಿದ್ರು. ನಾನಂದೆ ಬಂಡವಾಳ ಹಾಕಿದ್ದೀನಿ. ನನಗೆ ವ್ಯವಸಾಯಕ್ಕಾಯ್ತು. ನನ್ಗೆ 3 ಉಳುಮೆ ಮಾಡ್ಬೇಕಾಯ್ತಿದ. 3 ಉಳುಮೆ ಮಾಡ್ಬೇಕು. ನಾನು 50,000 ರೂಪಾಯಿ ಉಳುಮೆ ಹಾಕ್ಬೇಕಾಯ್ತು. 50,000 ರೂಪಾಯಿ ಇವೇ ಎಲ್ಲ ಹುಲ್ಲೆಲ್ಲ ಕಿತ್ತಾಕ್ಬಿಟ್ಟಿದ್ದು. ಒಂದು ಪ್ಲಸ್ ಗೊಬ್ಬರ ಆಗಿದೆ. ನಮಗ್ ಗೊಬ್ಬರ ಆಗಿದೆ. ನಮ್ಗೆ ಇದು ಗೊಬ್ಬರ ಸಿಗ್ತದೆ. ನಮ್ಗೆ ಅದೇ ಸಾಕು ಬೆನಿಫಿಟ್ ಅಂತ ನಾನು ಅನ್ಕೊಂಡಿದ್ದೆ. ಆಮೇಲೆ ಅವು ಒಳ್ಳೇದೇ ಆಯ್ತು. ಒಳ್ಳೆ ರೇಟ್ ಸಿಕ್ತು. ಅಷ್ಟಲಿಗೆ ನಮ್ ಲಾಭನೂ ಬಂತು. ಈಗಿರೋವೆಲ್ಲ ಇವು ಓವರ್ ಲಾಭ ನಡೀತಾ ಇದೆ. ಈಗ ಮೊಟ್ಟೆ ಇದೆ. ನಾನೊಬ್ರು ಲೇಬರ್ ಇಟ್ಕೊಂಡಿದ್ದೀನಿ. ಡೈಲಿ 50 ಮೊಟ್ಟೆ ಇರ್ತದೆ. ಈಗ್ಲೂ 12 ರೂಪಾಯಿಂದ 15 ರೂಪಾಯಿವರೆಗೂ ಮೊಟ್ಟೆ ಕೊಡ್ತೀನಿ. ನಾಟಿ ಮೊಟ್ಟೆ ಕೊಡ್ತಾ ಮಾಡ್ತೀನಿ. ಇಲ್ಲೇ ಬರ್ತಾರೆ. ಅದು ಲೋಕಲ್, ಎಲ್ಲ ಲೋಕಲ್ ತಗೊಳ್ತಾರೆ. ಈಗ ಒಂದೇ ಸರಿ 250 ಕೋಳಿ ಕೊಟ್ಟೆ ಅಂತಂದ್ರಲ್ಲ ಸರ್, ಅದೇ ಮೈಸೂರಿಂದ ಬಂದ್ರು ಎಲ್ಲ ಹೇಳಿದ್ರಲ್ಲ, ಯಾವ ರೀತಿ ಅದು ಹೆಂಗೆ ಮಾರ್ಕೆಟ್ ಹೆಂಗ್ ಸೃಷ್ಟಿ ಆಯ್ತು ನಿಮ್ಗೆ ಅಂತ? ಮಾರ್ಕೆಟ್ ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಬಿಟ್ಟೆ. ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಆಗಿದ್ದೀರಿ? ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ಬಿಟ್ಟೆ. ನನ್ ಬ್ರ್ಯಾಂಡ್ ನೋಡಿದ್ರು. ಎಲ್ಲಾರ್ಗು ಇವಕ್ಕೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ. ನಾನು ಇಂಗ್ಲಿಷ್ ಮೆಡಿಸಿನ್ ಕೊಡಲ್ಲ. ಈ ಜ್ವರ ಬತ್ತು ಅಂದ್ರೆ ಒಂಥರ ಇದು ಏನ್ ಬೇಕು ನಾಟಿ ಔಷಧಿ ನಾನು ಜಾಸ್ತಿ ಕೊಡಕ್ಕೆ ಪ್ರಿಪೇರ್ ಮಾಡ್ತೀನಿ ಸರ್ ಇವಕ್ಕೆ. ಅದರಿಂದ ಒಟ್ನಲ್ಲಿ ನಿಮ್ಗೇನ್ ಮಾರ್ಕೆಟ್ ಹಂಗಾರೆ ಪ್ರಾಬ್ಲಮ್ ಇಲ್ಲ ಸರ್. ನಮ್ಗೆ ಆರಾಮಾಗಿ ನಿಮ್ಗೆ ಅಂದ್ರೆ ಕಸ್ಟಮರ್ ಗಳು ಯಾವ ತರ? ಸ್ಟಾರ್ಟಿಂಗ್ ಅಲ್ಲಿ ಭಯ ಆಯ್ತು. ಇಷ್ಟು ಸಾಕ್ಬಿಟ್ಟಿದ್ದೀನಪ್ಪ, ಏನಪ್ಪ ಮಾಡೋದು ಅಂತ ಜನ ಎದುರಿಸಿದ್ರು. ನಾನಂದೆ ಬಂಡವಾಳ ಹಾಕಿದ್ದೀನಿ. ನನಗೆ ವ್ಯವಸಾಯಕ್ಕಾಯ್ತು. ನನ್ಗೆ 3 ಉಳುಮೆ ಮಾಡ್ಬೇಕಾಯ್ತಿದ. 3 ಉಳುಮೆ ಮಾಡ್ಬೇಕು. ನಾನು 50,000 ರೂಪಾಯಿ ಉಳುಮೆ ಹಾಕ್ಬೇಕಾಯ್ತು. 50,000 ರೂಪಾಯಿ ಇವೇ ಎಲ್ಲ ಹುಲ್ಲೆಲ್ಲ ಕಿತ್ತಾಕ್ಬಿಟ್ಟಿದ್ದು. ಒಂದು ಪ್ಲಸ್ ಗೊಬ್ಬರ ಆಗಿದೆ. ನಮಗ್ ಗೊಬ್ಬರ ಆಗಿದೆ. ನಮ್ಗೆ ಇದು ಗೊಬ್ಬರ ಸಿಗ್ತದೆ. ನಮ್ಗೆ ಅದೇ ಸಾಕು ಬೆನಿಫಿಟ್ ಅಂತ ನಾನು ಅನ್ಕೊಂಡಿದ್ದೆ. ಆಮೇಲೆ ಅವು ಒಳ್ಳೇದೇ ಆಯ್ತು. ಒಳ್ಳೆ ರೇಟ್ ಸಿಕ್ತು. ಅಷ್ಟಲಿಗೆ ನಮ್ ಲಾಭನೂ ಬಂತು. ಈಗಿರೋವೆಲ್ಲ ಇವು ಓವರ್ ಲಾಭ ನಡೀತಾ ಇದೆ. ಈಗ ಮೊಟ್ಟೆ ಇದೆ. ನಾನೊಬ್ರು ಲೇಬರ್ ಇಟ್ಕೊಂಡಿದ್ದೀನಿ. ಡೈಲಿ 50 ಮೊಟ್ಟೆ ಇರ್ತದೆ. ಈಗ್ಲೂ 12 ರೂಪಾಯಿಂದ 15 ರೂಪಾಯಿವರೆಗೂ ಮೊಟ್ಟೆ ಕೊಡ್ತೀನಿ. ನಾಟಿ ಮೊಟ್ಟೆ ಕೊಡ್ತಾ ಮಾಡ್ತೀನಿ. ಇಲ್ಲೇ ಬರ್ತಾರೆ. ಅದು ಲೋಕಲ್, ಎಲ್ಲ ಲೋಕಲ್ ತಗೊಳ್ತಾರೆ. ಈಗ ಒಂದೇ ಸರಿ 250 ಕೋಳಿ ಕೊಟ್ಟೆ ಅಂತಂದ್ರಲ್ಲ ಸರ್, ಅದೇ ಮೈಸೂರಿಂದ ಬಂದ್ರು ಎಲ್ಲ ಹೇಳಿದ್ರಲ್ಲ, ಯಾವ ರೀತಿ ಅದು ಹೆಂಗೆ ಮಾರ್ಕೆಟ್ ಹೆಂಗ್ ಸೃಷ್ಟಿ ಆಯ್ತು ನಿಮ್ಗೆ ಅಂತ? ಮಾರ್ಕೆಟ್ ನಾನು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಬಿಟ್ಟೆ. ಇನ್ಸ್ಟಾಗ್ರಾಮ್ ಅಲ್ಲಿ ಆಕ್ಟಿವ್ ಆಗಿದ್ದೀರಿ? ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಎಲ್ಲ ಬಿಟ್ಟೆ. ನನ್ ಬ್ರ್ಯಾಂಡ್ ನೋಡಿದ್ರು. ಎಲ್ಲಾರ್ಗು ಆಶ್ಚರ್ಯ, ಈ ಕೋಳಿ ಎಲ್ಲಿ ಸಿಕ್ತು, ಹೆಂಗ್ ಸಾಕಿದ್ರಿ? ನಾನು ಹೇಳ್ದೆ, ನಾನೇ ಸಾಕಿದ್ದೀನಿ. ಅದೇ ತರ ನಾನು ಹೇಳ್ದೆ. ನಮ್ದೇನಿದ್ದಿಲ್ಲ, ನಾವ್ ಮಾಡೋದು ಸರ್. ಬಹಳ ಕಷ್ಟ ಬಿದ್ದು ಮಾಡ್ದೋ. ದೇವರು ಪರಮಾತ್ಮ ಬಿಡ್ಲಿಲ್ಲ. ಒಂದು ಒಳ್ಳೆ ತಂದಿದೆ ಸರ್. ಈಗ ಸೋಷಿಯಲ್ ಮೀಡಿಯಾದಿಂದನೇ ಹೆಲ್ಪ್ ಆಗಿರೋದು ನಿಮ್ಗೆ 100%. ಅಲ್ಲಿ ನೋಡ್ಕೊಂಡ್ ಬಂದಿರೋರು ನಿಮ್ಗೆ ಕಸ್ಟಮರ್ಗಳು? ಹೌದು. ಏನಂತಿದೆ ನಿಮ್ದು ನಿಮ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಏನಂತಿದೆ ಐಡಿ? ರಾಮಯ್ಯ ಗೌಡ ಇದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟೋ ಜನ ನಮ್ ಪರಿಚಯನೇ ಆದ್ರು, ಬಹಳ ಆತ್ಮೀಯರು ಆದ್ರು. ಸಜೆಷನ್ ನಾನು ತಗೊಂಡಿದ್ದೀನಿ. ನನ್ನಿಂದನೂ ಸಜೆಷನ್ ತಗೊಂಡಿದ್ದಾರೆ. ಯಾಕೆಂದ್ರೆ ನಾನು ಇದ್ರಲ್ಲಿ LKG ಮಗು. ನಾನು ವ್ಯವಸಾಯ ಚಿಕ್ಕದ್ರು ಮಾಡ್ತಿದ್ದು. ನಾವು ಆಮೇಲೆ ದೇಶ ಸೇವೆ ಹೊಂಟದು 25 ವರ್ಷ. ಅದೆಲ್ಲ ಮುಗಿಸ್ಕೊಂಡು ತಿರ್ಗಾ ಬಂದಾಗ ತಿರ್ಗಾ LKG ಸ್ಟಾರ್ಟ್ ಮಾಡಿದೆ. ನನ್ನ ಚಿಕ್ಕ ವಯಸ್ಸರಾಗ್ಲಿ ಅನುಭವ ಎಲ್ಲಾ ಕಡೆ ತಗೊಂಡು ಏನ್ ಬೇಕು ಅಂತ 1 ವರ್ಷದಿಂದ ನಾನು ಇದ್ರಲ್ಲೇ ಪ್ರಿಪೇರ್ ಆದೆ. ನಾವು ಈಗ್ಲೂ ಬೆಂಗಳೂರು ಬಂದ್ರೆ ನೋಡಿ, ನಾವು ನೆನ್ನೆಯಿಂದ ಇಲ್ಲಿ ಕೂತಿರೋದು. ನಮ್ ವೇಷ ನೋಡಿ ನಮ್ದು. ಇನ್ನೂ ರಾತ್ರಿ ಮಧ್ಯಾಹ್ನ 12 ಗಂಟೆ ಆಗಿದೆ. ಇನ್ನು ನಾಷ್ಟ ಮಾಡಿಲ್ಲ. ನಮ್ದು ಇದೇ ಕೆಲಸ. ಬಾ 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 ಕ ಕ ಕ ಕ ಕ ಕ ಬಾ 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 ಕ 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
ಬಾ 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 ಅಲ್ಲಿ ಮರಿಗಳು ಬರ್ತವೆ ಸರ್. ಬಾ 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 ಕ ಕ ಕ ಕ ಬಾ 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 ಕ ಕ ಕ ಕ ಕ ಕ ಕ ಕ ಕ ಕ. ಸರ್ ಈಗ ನೀವು ಹೊರಗಡೆನು ಕೆಲಸ ಮಾಡಿದಿರಾ, ಈಗ ರೈತರಾಗಿದ್ದೀರಾ. ನಿಮ್ಗೆ ಒಬ್ಬ ರೈತನಾಗಿ ನಿಮ್ಗೆ ಸರ್ ಎಷ್ಟು ಖುಷಿ ಇದೆ, ಏನಿದೆ ಹೆಮ್ಮೆ ಹೆಮ್ಮೆ ಅನ್ಸುತ್ತೆ ನಿಮ್ಗೆ? ಸರ್ ನನ್ಗೆ ವ್ಯವಸಾಯದಲ್ಲಿ 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾವು ಆರೋಗ್ಯ ಈಗ ಬೆಳಿಗ್ಗೆ 5:15 ನಾನು ಎದ್ದಿದ್ದೀನಿ, ಮಾಡ್ತಾ ಇದ್ದೀನಿ ಅಂದ್ರೆ ನನ್ಗೆ ಈಗ 52 ವರ್ಷ. ನಾನು ಇನ್ನೂ ನಾಷ್ಟ ಮಾಡಿಲ್ಲ, 12 ಗಂಟೆ ಆದ್ರೂ ನಾಷ್ಟ ಮಾಡಿಲ್ಲ, ನಾನು ಎಂತಿದ್ದೀನಿ ಅಂದ್ರೆ ನನ್ಗೆ ಇದೇ ಭೂಮಿ ತಾಯಿಯೇ ಕಾರಣ. ನೋಡ ಕಾಲಿಗೆ ಭೂಮಿ ತಾಯಿ ಬಂದು ನಾವು ಚಪ್ಪಲಿ ಆಗಲ್ಲ, ಚಪ್ಪಲಿ ಆಗಲ್ಲ ಸರ್, ಚಪ್ಪಲಿ ಆಗಲ್ಲ. ನಾವ್ ಹಂಗೆ ತಿರ್ಗಾಡೋದು. ಇವ್ ನೋಡಿ ಇವೆಲ್ಲ ಇವ್ರ ಸೇವೆ ಮಾಡ್ತೀನಿ. 28 ಕುರಿ ಇವೆ. ನಾವ್ ಈ ತರ ಟಗರು ಮಡಗಿಲ್ಲ, ಟಗರು ಇಲ್ಲ, ಬರೀ ಮಾಡ್ಕೊಂಡು ಮಾಡಿ ವ್ಯವಸಾಯ ಮಾಡಿದ್ರೆ ಯಾರೇನ ಮಾಡ್ಬೋದು. ಮೀಸೆ ತಿರುಗಿಕೊಂಡು ಹುಲಿ ತರ ಇರ್ಬೋದು. ಬೆಂಗಳೂರಲ್ಲಿ ಗುಲಾಮ್ಗಿರಿ ಅವ್ರು ಕೆಲಸ ಮಾಡಿ ಸರ್, ಗುಲಾಮ್ಗಿರಿ ನೀವ್ ಎಷ್ಟೇ ಮಾಡಿ. ನಾನು ಮಾಡ್ತಾ ಇದೀನಿ, ನಾನ್ ಮಾಡ್ತಾರ ಕೆಲಸ ಒಳ್ಳೆ ಮಾಡ್ತಾ ಇದೀನಿ, ಆದ್ರೂ ಗುಲಾಮ್ಗಿರಿ ನಮ್ಗೆ ಅದಿಷ್ಟ ಇಲ್ಲ. ಇಲ್ಲಿ ನಾವು ತೆಂಗ್ಳನ್ನ ತಿಂತೀವೋ, ನಾವೇನ್ ಮಾಡ್ತೀವೋ, ಇದು ನಮ್ದು, ನಮ್ಮ ಭೂಮಿ, ನಮ್ಮ ಪ್ರಾಣಿಗಳು, ನಾವ್ ಇದ್ರಲ್ಲಿ ಬದುಕ್ಬೋದು. ನಿಮ್ದೇ ಜಾಗ, ನೀವೇ ರಾಜರು. ರಾಜ್ರೆ ನಾವೇ ರಾಜರು. ಕೆಲಸ ಮಾಡಿದ್ರು ನಾನೇ ರಾಜ, ಮನಗಿದ್ರು ಕಾಲ್ ಮೇಲೆ ಕಾಲ ಹಾಕೊಂಡು ಮನಗಿದ್ರು ನಾನೇ ರಾಜ. ನಾಟಿ ಕೋಳಿ ಸಾಕಾಣಿಕೆಯು ಗ್ರಾಮೀಣ ಪ್ರದೇಶದ ರೈತರಿಗೆ ಕಡಿಮೆ ಬಂಡವಾಳದಲ್ಲಿ ಹೆಚ್ಚು ಲಾಭ ತಂದುಕೊಡುವ ಉತ್ತಮ ಉದ್ಯಮವಾಗಿದೆ. ಅನೇಕ ರೈತರು ವೈಜ್ಞಾನಿಕ ಪದ್ಧತಿ ಮತ್ತು ಮಾರುಕಟ್ಟೆ ಜ್ಞಾನವನ್ನು ಬಳಸಿಕೊಂಡು ಇದರಲ್ಲಿ ಲಕ್ಷಾಂತರ ರೂಪಾಯಿ ಆದಾಯ ಗಳಿಸುತ್ತಿದ್ದಾರೆ. ಅದೇ ಹಾದಿಯಲ್ಲಿ ಶ್ರೀಯುತ HK ರಾಮಯ್ಯರವರು ಕಳೆದ 1 ವರ್ಷದಿಂದ ನಾಟಿ ಕೋಳಿ ಸಾಕಾಣಿಕೆಯಲ್ಲಿ ಯಶಸ್ವಿಯಾಗಿ ಲಾಭ ಗಳಿಸುತ್ತಿದ್ದಾರೆ. ಮುಂದಿನ ಭಾಗದಲ್ಲಿ ಅವರ ನಾಟಿ ಕೋಳಿ ಹಾಗೂ ಬಂಡೂರು ಕುರಿಯ ಸಾಕಾಣಿಕೆಯಲ್ಲಿ ಯಶಸ್ಸಿನ ಕುರಿತು ಮಾಹಿತಿಯನ್ನು ನೋಡಬಹುದು. ದಯವಿಟ್ಟು ನಮ್ಮ ಕೃಷಿ ವಿಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೆಂಬರ್ ಆಗುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದ. ಖುಷಿ